ಯಲ್ಲಾಪುರದಲ್ಲಿ ಜೀವ ವೈವಿಧ್ಯ ದಿನ ಆಚರಣೆ. ಬೆಡ್ತಿ ಸೇತುವೆ ಬಳಿ ಹುಲಿಯಪ್ಪ ದೇವರ ಸನ್ನಿಧಿಯಲ್ಲಿ ನದಿ ಮೂಲ ಉಳಿಸಿ ಜಾಥಾಕ್ಕೆ ಚಾಲನೆ. ಮೇ 21ರಂದು ಬೆಳಗ್ಗೆ ಸುಮಾರು 10:30 ಗಂಟೆಗೆ ತಾಲೂಕಿನ ಬೆಡ್ತಿ ಸೇತುವೆ ಬಳಿ ಹುಲಿಯಪ್ಪ ದೇವರ ಸನ್ನಿಧಿಯಲ್ಲಿ ನದಿ ಮೂಲ ಉಳಿಸಿ ಜಾಥಾಕ್ಕೆ ಜೀವ ವೈವಿಧ್ಯ ಮಂಡಳಿ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ ಚಾಲನೆ ನೀಡಿ ಮಾತನಾಡಿ, ಜೀವ ವೈವಿಧ್ಯ ತಾಣಗಳನ್ನು ರಕ್ಷಿಸುವ ಮತ್ತು ಮುಂದಿನ ತಲೆಮಾರಿಗೆ ಅದನ್ನು ಕಾದಿಡುವುದಕ್ಕೆ ಬೇಕಾದ ಯೋಜನೆ ರೂಪಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಪರಿಸರದ ವಿವಿಧ ಮಜಲುಗಳು ಬೆಡ್ತಿಕೊಳ್ಳದಲ್ಲಿ ಇದೆ. ಸಂರಕ್ಷಿತ ಪ್ರದೇಶವಾಗಬೇಕೆಂಬ ನಮ್ಮ ಕೂಗಿಗೆ ಸರ್ಕಾರ ಮಾನ್ಯತೆ ನೀಡಿದೆ. ನದಿ ಮೂಲಗಳನ್ನು ಉಳಿಸಬೇಕಿದೆ ಎಂದರು. ಜೀವ ವೈವಿಧ್ಯ ಮಂಡಳಿಯ ತೋಟಗಾರಿಕಾ ವಿಭಾಗದ ಅಧಿಕಾರಿ ಪವಿತ್ರ ಮಾತನಾಡಿ, ನಮ್ಮ ಪರಿಸರ ನಮ್ಮ ನದಿ ಮೂಲ ಉಳಿಸಿ ಘೋಷವಾಕ್ಯದೊಂದಿಗೆ ನಮ್ಮ ಮಾದರಿ ಜೀವ ವೈವಿಧ್ಯ ಸಮಿತಿಗಳ ಮೂಲಕ ಇವುಗಳ ಮಹತ್ವವನ್ನು ತಿಳಿಸುವ ಕಾರ್ಯ ಮಾಡುತ್ತಿದೆ ಎಂದರು. ಸ್ನೇಹಕುಂಜ ಕಾರ್ಯದರ್ಶಿ ಡಾಕ್ಟರ್ ನರಸಿಂಹ ಹೆಗಡೆ ವಾನಳ್ಳಿ ಮಾತನಾಡಿ, ನಮ್ಮಲ್ಲಿರುವ ಜೌಗು ಪ್ರದೇಶಗಳನ್ನು ಗುರುತಿಸುವ ಕೆಲಸವಾಗಬೇಕು. ದೇವರ ಕಾಡು ಗುರುತಿಸಿ ಉಳಿಸುವ ಬಗ್ಗೆ ಯೋಜನೆ ರೂಪಿಸಬೇಕು. ನಮ್ಮಿಂದ ಕಾಣೆಯಾಗುತ್ತಿರುವ, ವಿಶೇಷವಾಗಿ ಬೆಡ್ತಿಯ ಆಸುಪಾಸು ಮಾತ್ರ ಇರುವ ಬಿಳಿ ಮತ್ತಿಯಂಥ ಮರಗಳು ವಿನಾಶವಾಗದಂತೆ ತಡೆದು ಸಂರಕ್ಷಿಸುವತ್ತ ಗಮನ ಕೊಡಬೇಕು ಎಂದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಕುಮಾರ್ ಮಾತನಾಡಿದರು. ಜೀವ ವೈವಿಧ್ಯ ಮಂಡಳಿಯ ಸಹಾಯಕ ಸಂರಕ್ಷಣಾಧಿಕಾರಿ ಕುಮಾರ್ ಕೆ.ಎಂ. ಪ್ರಸನ್ನ, ಸೊರಬ ಪರಿಸರ ವೇದಿಕೆ ಸಂಚಾಲಕ ಶ್ರೀಪಾದ್ ಬಿಚ್ಚುಗತ್ತಿ, ಚಂದಗುಳಿ ಗ್ರಾಮ ಪಂಚಾಯಿತಿ ಪಿಡಿಒ ರಾಜೇಶ್ ಶೇಟ್, ಕಾರ್ಯದರ್ಶಿ ತುಕಾರಾಮ್ ನಾಯ್ಕ್, ಆನಗೋಡ್ ಪಿಡಿಒ ನಾರಾಯಣಗೌಡ, ಕಿರವತ್ತಿ ಪಿಡಿಒ ಅಣ್ಣಪ್ಪ, ತಾಲೂಕು ಪಂಚಾಯಿತಿ ಸಿಬ್ಬಂದಿ ಗಣಪತಿ ಭಾಗವತ್, ಅರಣ್ಯಾಧಿಕಾರಿಗಳು ಸೇರಿದಂತೆ ವೃಕ್ಷ ಲಕ್ಷ ಆಂದೋಲನದ ಗಣಪತಿ ಕೆ. ಬಿಸ್ಲುಕೊಪ್ಪ, ಸ್ಥಾನಿಕರಾದ ನಾಗೇಶ್ ಭಟ್ ಮಳಲಗಾಂವ್, ಶ್ರೀಕಾಂತ್ ಭಟ್, ಜೇನು ತಜ್ಞ ರಾಮ ಮರಾಠೆ ಮತ್ತಿತರರು ಉಪಸ್ಥಿತರಿದ್ದರು. ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯ ಸದಸ್ಯ ನರಸಿಂಹ ಸಾತೊಡ್ಡಿ ವಂದಿಸಿದರು. ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಅನಂತ್ ಅಶೀಸರ ಹಾಗೂ ಜೀವ ವೈವಿಧ್ಯ ಮಂಡಳಿಯ ಅಧಿಕಾರಿ ಪವಿತ್ರ ಅವರುಗಳು ಬೆಡ್ತಿ ನದಿಗೆ ಬಾಗಿನ ಅರ್ಪಿಸಿದರು. ಉಳಿಸಿ ಪರಿಸರ ಉಳಿಸಿ. ಒಂದು ಸುತ್ತಮುತ್ತ ಇರುವ ಸೂಕ್ಷ್ಮ ಪರಿಸರಗಳಾಗ್ಬೋದು, ನದಿ ಮೂಲಗಳಾಗ್ಬೋದು, ನಿಮ್ಮ ಅಂದರೆ ಪರಿಸರ ಪೂರಕವಾದ ಯಾವುದೇ ಕಾರ್ಯಗಳಿಗೆ ನಾವು ಒಗ್ಗಟ್ಟಾಗಿ ನಿಮ್ಮೊಂದಿಗೆ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿರಲಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಬಗ್ಗೆ ಮೂಲವಾದಂಥ ತನಿಖೆ ನಡೆಸಿ ಅದನ್ನು ಕಟ್ಟುನಿಟ್ಟಾಗಿ ತಡಿಬೇಕು. ನಾವು ಈ ಅರಣ್ಯದ ಕಣಿವೆಯ ಸಂರಕ್ಷಣೆ ಮಾಡಲಿಕ್ಕೆ ಏನು ಬೇಕು ನಮ್ಮ ಕಡೆಯಿಂದ ಆ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ನೀವು ನಿಮ್ಮ ಮೇಲಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ಕ್ರಮ ತೆಗೆದುಕೊಳ್ಳಬೇಕು. ಲೆವೆಲ್ಸು ನಾವು ತೊಡಗಿಸ್ಕೊಂಡಿಲ್ಲ. ಒಂದು ಫಾರೆಸ್ಟ್ ಇಲಾಖೆಯವರು ನೀವು ಭಾಳ ಸ್ವಲ್ಪ ಸೂಕ್ಷ್ಮವಾಗಿ ಇವನ್ನೆಲ್ಲ ಗಮನಿಸ್ಕೋಬೇಕು. ನಾವು ನ್ಯಾಷನಲ್ ಗ್ರೀನ್ ಟ್ರೈಬ್ನಲ್ಲಾಗಲಿ, ಮೇಧಾ ಪಾಟ್ಕರು ಎಲ್ಲಿ ಮಾಡಿದರು, ನರ್ಮದಾ ಬಚಾವ ಆಂದೋಲನ, ಇವೆಲ್ಲ ನಾವು ಬೇಡ್ತಿ ಬಚಾವ ಆಂದೋಲನ ಇಬ್ಬರು ಬಂದ್ಬಿಟ್ಟಿದ್ದೀವಿ ಇವತ್ತವರೆಗೂ. ಅದೇ ನಾವು ಪುಸ್ತಕದಲ್ಲಿ ಓದ್ಕೊಂಡ್ಬಂದು ಇವತ್ತು ನಾವು ಅಧಿಕಾರಿಯಾಗಿ ಮಾತಾಡುವಂಥ ವಿಪರ್ಯಾಸ ಅದು ಬಂದದೆ ಅಂದರೆ ಭಾಳ ಒಂಥರ ಖೇದಕರವಾದ ಸಂಗತಿ. ಬಟ್ ನಾನೇನು ಅಶ್ಯೂರೆನ್ಸ್ ಕೊಡ್ತೀನಿ ಅಂತಂದರೆ, ನಾನು ಇವಾಗ PGRs ಹೇಳಿದ್ರು, ಬಯೋಡೈವರ್ಸಿಟಿ ಸಮಿತಿ ಏನಿದೆ ನನ್ನ ಅಕೌಂಟ್ನಲ್ಲಿ ಆ್ಯಸ್ ಎನ್ ಇಒ ಐಮ್ ಸ್ಪೀಕಿಂಗ್, ನನ್ನ ಅಕೌಂಟ್ ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿಯವರ ಖಾತೆಯಲ್ಲಿ ಇವತ್ತವರೆಗೂ 23 ಲಕ್ಷ ಇನ್ನೂ ಹಾಗೇ ಇದೆ. ಖರ್ಚು ಮಾಡಿದೆ ವಿನಃ PBRs ರೆಡಿ ಮಾಡಿಲ್ಲ. ಯಾವ ನಮ್ಮ ಪಂಚಾಯತಿಯವರು ಮಾಡಿಲ್ಲ. ಆನೇಕಲ್ಲಿದ್ದಾಗ ನಾನು ಮಾಡಿದ್ದೀನಿ, ಖರ್ಚು ಮಾಡಿದ್ದೀನಿ. ಆನೇಕಲ್ ತಾಲೂಕಲ್ಲಿದ್ದೆ. ಯಲ್ಲಾಪುರದ ಆ್ಯಸ್ ಎನ್ ಅಸಿಸ್ಟೆಂಟ್ ಡೈರೆಕ್ಟರ್, ಆ್ಯಸ್ ಎನ್ ಎಕ್ಸಿಕ್ಯೂಟಿವ್ ಆಫೀಸರ್ ಇವತ್ತು ನಾನು ನಿಂತ್ಕೊಂಡು ಹೇಳೋದು 23 ಲಕ್ಷ ದುಡ್ಡು ಓದಿದೆ, ಇಲ್ಲಾಂದರೆ ಕಳಿಸ್ಕೊಡಿ ವಾಪಸ್ಸು ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಇವೆಲ್ಲ ನಾವು ಹೋರಾಟ, ಈ ನದಿ ಮೂಲ, ಋಷಿ ಮೂಲ, ಹೆಣ್ಣಿನ ಮೂಲ, ಇವೆಲ್ಲ ಯಾಕೆ ಕೊಡ್ತಾ ಇದ್ದೀವಿ ರೀ ಸ್ವಾಮಿ? ಏನೊಂದು ಬದ್ಧತೆ ತಗೋಬೇಕು, ನಾವು ಕನ್ವಿಕ್ಷನ್ ಇರಬೇಕು ಮನುಷ್ಯನಿಗೆ ಅಲ್ವಾ?